ಪ್ರತಿ ವರ್ಷ ವಿಜೃಂಭಣೆಯಿಂದ ಸುತ್ತೂರು ಮಠದ ಜಾತ್ರೋತ್ಸವ ನಡೆಯುತ್ತೆ. ಇದು ಕೇವಲ ಜಾತ್ರೋತ್ಸವ ಮಾತ್ರ ಆಗಿರದೇನೆ ಈ ಭಾಗದ ರೈತರಿಗೆ, ಈ ಭಾಗದ ಜನಕ್ಕೆ, ವಿದ್ಯಾರ್ಥಿನಿಯರಿಗೆ ಬೇರೆ ಬೇರೆ ರೀತಿಯ ಕೆಲಸ ಮಾಡುವಂಥ, ಉದ್ಯೋಗ ಮಾಡುವಂಥ ಜನಕ್ಕೆ ಒಂದು ಆಕರ್ಷಣೆಯ ಕೇಂದ್ರ ಮಾತ್ರ ಅಲ್ಲ, ಮಾಹಿತಿಯನ್ನು ಕೊಡುವಂಥ ಕೇಂದ್ರ ಆಗಿ ಪರಿವರ್ತನೆ ಆಗ್ತಾ ಇದೆ. ಕೃಷಿಗೆ ಆದ್ಯತೆ ಕೊಡುವಂಥ ಮಠ ಅದು ಸುತ್ತೂರು ಮಠ ಅನ್ನುವಂಥ ಹೆಮ್ಮೆ ನಮ್ಮೆಲ್ಲರದು. ಕೃಷಿಕರ ಯಾವುದೇ ಸಮಸ್ಯೆ ಇದ್ದರೆ ಕೂಡ ಸ್ವಾಮೀಜಿಯವರು ನೇರ ಅದು ಕೇಂದ್ರ ಸರ್ಕಾರಕ್ಕೆ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ಇರ್ಬೋದು, ಕೃಷಿಕರ ಸಮಸ್ಯೆ ಇಂಥದ್ದು ಇದೆ ಅಂತ ಹೇಳಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವಂತ ಸ್ವಾಮೀಜಿ ಅದು ಸುತ್ತೂರು ಮಠದ ಸ್ವಾಮೀಜಿ ಅನ್ನುವಂಥ ಹೆಗ್ಗಳಿಕೆ ಕೂಡ ಸ್ವಾಮೀಜಿಯವರಿಗೆ ಇದೆ. ಇವತ್ತು ಕೃಷಿ ಮೇಳ ಮತ್ತು ವಸ್ತು ಪ್ರದರ್ಶನವನ್ನ ಬಹಳ ಖುಷಿಯಿಂದ ನಾವೆಲ್ಲರೂ ಸೇರಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅತ್ಯಂತ ಶಿಸ್ತಿನಿಂದ, ಅತ್ಯಂತ ವ್ಯವಸ್ಥಿತವಾಗಿ ಕೆಲಸ ಮಾಡುವಂತ ಮಠ ಅದು ಸುತ್ತೂರು ಮಠ. ಇವತ್ತು ಕೃಷಿ ಮೇಳದಲ್ಲಿ ಕೂಡ ಇಲ್ಲಿ ಯಾವ ರೈತರು ನೀವು ಬಂದಿದ್ದೀರಿ, ನಿಮ್ಮೆಲ್ಲರಿಗೆ ಕೂಡ ಮಾಹಿತಿಯನ್ನು ಕೊಡುವಂತ ಒಂದು ಕೇಂದ್ರ ಇದಾಗಿದೆ. ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ಅಲ್ಲ, ರೈತರಿಗೆ ಮಾಹಿತಿಯನ್ನು ಕೊಡಬೇಕು, ಒಂದಷ್ಟು ಉದ್ಯೋಗವನ್ನು ಹೆಚ್ಚಿಸಬೇಕು, ಅಂಗಡಿಗಳನ್ನು ಹಾಕಬೇಕು, ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಆದ್ಯತೆ ಕೊಡಬೇಕು, ತಂತ್ರಜ್ಞಾನವನ್ನು ಹಂಚ್ಕೋಬೇಕು. ಈ ರೀತಿಯ ಒಂದು ಕಾರ್ಯಕ್ರಮವನ್ನ ಸುತ್ತೂರು ಜಾತ್ರೋತ್ಸವದಲ್ಲಿ ಪ್ರತಿ ವರ್ಷ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ, ಈ ವರ್ಷನೂ ಮಾಡಿದ್ದಾರೆ. ಕೃಷಿಯಲ್ಲಿ ಹೊಸ ಹೊಸ ಪ್ರಯೋಗವನ್ನು ಮಾಡುವುದಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ದ್ರೋಣಿನ ಪ್ರದರ್ಶನ ಇದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ತಂತ್ರಜ್ಞಾನ
ಇನ್ನೊಂದು ಆರೋಗ್ಯ ಇಲಾಖೆ, ಔಷಧಿ ಇಲಾಖೆ. ಇದೆರಡೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು. ಅದಕ್ಕಾಗಿ ಕೃಷಿ ಇಲಾಖೆ ಎಂದೂ ಕೂಡ ರೈತರಿಗೆ ಬೆಲೆ ಕಡಿಮೆ ಆಗದಂತ, ರೈತರನ್ನ ಗೌರವವನ್ನು ಹೆಚ್ಚಿಸುವಂತ ದೇಶದ ಮತ್ತು ಪ್ರಪಂಚದ ಜನಕ್ಕೆ ಅನ್ನದಾತರು ಯಾರು ಅಂದ್ರೆ ನಮ್ಮ ರೈತರು ಅಂತ ಇಲಾಖೆಯ ಅಂತ ಕೃಷಿಕರು ನೀವು ಕೂತಿದ್ದೀರಾ. ಆ ಸಂದರ್ಭ ಒಂದೇ ನಾನು ವಿನಂತಿ ಮಾಡುವಂಥದ್ದು, ಇವತ್ತು ಮೋದಿ ಅವರು ನಮ್ಮ ರೈತರನ್ನು ಕೂಡ ನಾವು ಈ ಶ್ರಮ್ ಯೋಜನೆ ಮೂಲಕ ESIC, ಪ್ರಾವಿಡೆಂಟ್ ಫಂಡ್ ಮತ್ತು ಪೆನ್ಷನ್ ಕೆಳಗೆ ತರಬೇಕು. ಸ್ವಾಮೀಜಿಯವರ ವಿನಂತಿ ಮಾಡ್ತೀನಿ, ನಮ್ಮ ರೈತರಿಗೆ ಇದರ ಮಾಹಿತಿಯನ್ನು ನಾವು ಕೊಡಬೇಕಾಗಿದೆ. ಇವತ್ತು